ಇದರ ಮುಂದುವರೆದ ಭಾಗದಲ್ಲಿ ಈಗ ಅತಿ ಮುಖ್ಯವಾಗಿ ಇದರಲ್ಲಿ ಸಾಕ್ಷಿಗಳು ಬರ್ತಾ ಇರುವಂತದ್ದು ಸಿಸಿ ಕ್ಯಾಮೆರಾದಲ್ಲಿರೋ ಸೆರೆಯಾಗಿರುವಂತಹ ದೃಶ್ಯಗಳು. ಸೊ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಚಾರ್ಜ್ ಶೀಟ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ಗೆ ಸಿಸಿಟಿವಿ ಸಾಕ್ಷ್ಯಗಳು ಈಗ ಬಹಳ ದೊಡ್ಡ ಕಂಟಕ. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ದರ್ಶನ್ ಕಾರ್ನ ದೃಶ್ಯ, ಪವಿತ್ರಗೌಡ ಆರೋಪಿಗಳ ಕಾರ್ಗಳ ಸಂಚಾರದ ದೃಶ್ಯ ಸೆರೆಯಾಗಿದೆ. ಸಾಕ್ಷ್ಯಾಧಾರಗಳ ಸಾಮ್ಯತೆ ಮಾಡಿ ಉಲ್ಲೇಖಿಸಿದ್ದಾರೆ ತನಿಖಾಧಿಕಾರಿಗಳು. ಹೇಳಬಹುದು ನನ್ನ ಕಾರ್ ಬೇರೆದವ್ರು ತಗೊಂಡು ಹೋಗಿದ್ರು ಅಂತ ಹೇಳಿ, ಅದಕ್ಕೆ ಯಾವ ರೀತಿಯಾದಂಥ ಪೂರಕ ಸಾಕ್ಷ್ಯಗಳು ಬೇಕಾಗುತ್ತೆ. ಮೊಬೈಲ್ ಯಾವ ನಂಬರ್ ಯೂಸ್ ಮಾಡ್ತಾ ಇದ್ರು, ಟವರ್ ಲೊಕೇಶನ್ ಎಲ್ಲಿ ಬಂದಿತ್ತು, ಎಲ್ಲಿದ್ರು ಅವ್ರು, ಮನೇಲಿದ್ರು ಅಂದ್ರೆ ಅದರ ಸರೌಂಡಿಂಗಲ್ಲಿ ಇರುತ್ತೆ. ಶೆಡ್ ಹತ್ರ ಇದ್ರೆ ಶೆಡ್ ಹತ್ರ ಇರುತ್ತೆ. ಇನ್ಯಾವುದೋ ಪಬ್ಬಲ್ಲಿ ಕೂತಿದ್ರೆ ಪಬ್ ಹತ್ರ ಬರುತ್ತೆ. ಇನ್ನೆಲ್ಲೋ ಪಾರ್ಟಿ ಮಾಡಿದ್ರೆ ಪಾರ್ಟಿ ಹತ್ರ ಸರೌಂಡಿಂಗಲ್ಲಿ ಬರುತ್ತೆ. ಕಾಲ್ ಡೀಟೇಲ್ಸ್ ಅನ್ನು ತಗೊಳ್ತಾರೆ. ನೆಟ್ವರ್ಕ್ ಅನ್ನು ಸರ್ಚ್ ಮಾಡ್ತಾರೆ, ಎಲ್ಲಿಗಿದೆ ಏನು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಆ ಕಾರ್ ಟೈರ್ ಮಾರ್ಕ್ ಫುಟ್ ಪ್ರಿಂಟ್ ಅನ್ನು ತಗೊಳ್ತಾರೆ, ಅದು ಗೊತ್ತಾಗುತ್ತೆ. ಶೂಸು ಅತಿ ಮುಖ್ಯವಾಗಿ ಅವ್ರು ಹಾಕೊಂಡಿರುವಂಥ ಬಟ್ಟೆ ಮೇಲೆ ಸಿಕ್ಕಂತ ನಿನ್ನೆ ಹೇಳ್ತಾ ಇದ್ವಲ್ಲ ಕಲೆಗಳು, ಅದು. ಸೊ ಸಾಕ್ಷ್ಯಾಧಾರಗಳು ಸಾಮ್ಯತೆ ಮೇಲೆ ಚಾರ್ಜ್ ಶೀಟ್ ಅನ್ನು ಹಾಕ್ತಾ ಇದ್ದಾರೆ. ಡಿ ಗ್ಯಾಂಗ್ ಕೊಲೆ ಕೇಸ್ನ ತನಿಖೆ ಬಹುತೇಕ ಅಂತ್ಯವಾಗಿದೆ. ಸಾಕ್ಷ್ಯಾಧಾರಗಳ ಸಾಮ್ಯತೆ ಮಾಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಪಠಣಗೆರೆ ಶೆಡ್ಗೆ ತೆರಳಿದ್ದ ನಟ ದರ್ಶನ್ ಅಂಡ್ ಪವಿತ್ರ ಗೌಡ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶೆಡ್ಗೆ ಹೋಗಿದ್ದಾಗ ಬಳಸಿದಂತಹ ಕಾರು ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಕಾರ್ ಹೋಗಿರ್ಬೋದು, ನಾವು ಹೋಗಿಲ್ವಲ್ಲ ಅಂತ ಅವರು ವಾದ ಮಾಡಿದ್ರೆ ಅದಕ್ಕೇನು. ಜೊತೆಗೆ ಸೀಸ್ ಮಾಡಿರುವಂಥ ಕಾರಿನ ಸಾಮ್ಯತೆ ಆಗಿದೆ. ಈಗ ಚಿತ್ರದುರ್ಗದ ಕಾರಿನಲ್ಲಿ ಸ್ವಾಮಿಯನ್ನ ಕರೆತಂದಿದ್ದ ಡಿ ಗ್ಯಾಂಗು, ರೇಣುಕಾಸ್ವಾಮಿ ಬಾಡಿ ಶಿಫ್ಟ್ ಮಾಡೋದಕ್ಕೆ ಬಳಸಿದಂತಹ ಕಾರು ಹಾಗೂ 2 ಬೈಕ್ ಬಳಕೆ ಮಾಡಿರೋದು ಈಗ ಸಾಬೀತಾಗಿದೆ. ಇದನ್ನು ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಸಾಕ್ಷ್ಯಾಧಾರವನ್ನಾಗಿ ಪರಿಗಣಿಸಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳಿನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಕಾರು ಹೋಗಿದೆ, ಕಾರ್ನ ಫುಟ್ ಪ್ರಿಂಟ್ಸ್ ಎಲ್ಲ ಸಿಕ್ಕಿದೆ ಅಂದ್ರೆ ಓಕೆ ಫೈನ್. ನನ್ನ ಕಾರ್ ಯಾರೋ ತಗೊಂಡು ಹೋಗಿದ್ರು, ನಾನು ಹೋಗಿಲ್ಲ ಅಂತ ವಾದ ಮಾಡಿದ್ರೆ ಈ ಕೇಸ್ ಹೇಗೆ ನಿಂತ್ಕೊಳ್ಳುತ್ತೆ? ಈಗ ಸಿಗ್ತಾ ಇರುವಂತದ್ದು ಅವ್ರು ಹೋಗಿರೋ ಕಾರು, ಬಂದಿರೋ ಕಾರು, ಇದರ ಆಧಾರದ ಮೇಲೆ ಹೇಗೆ ಸಾಕ್ಷ್ಯಗಳು ಸಿಗ್ತಾ ಇದೆ? ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು? ಖಂಡಿತ ಅರುಣ್, ಈ ರೀತಿಯ ಅನುಮಾನಗಳು, ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟುವಂಥದ್ದು. ಯಾಕೆಂದ್ರೆ ನನ್ನ ಕಾರನ್ನ ಯಾರೋ ಬೇರೊಬ್ರು ತಗೊಂಡು ಹೋಗಿದ್ರು, ನಾನು ಆ ಕಾರ್ನ ಒಳಗಡೆ ಇದ್ದೆ ಅನ್ನೋದಕ್ಕೆ ಯಾವುದೇ ರೀತಿಯ ಪೂರಕ ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿ ಹೇಳುವಂಥದ್ದು, ಅದಕ್ಕೆ ವಾದಿಸುವಂಥದ್ದು, ಡಿಫೆನ್ಸ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಅಂದ್ರೆ ಈಗ ಲೈಕ್ ಒಂದು ಕ್ರಾಸ್ ಅಲ್ಲಿ 7 ಗಂಟೆ 10 ನಿಮಿಷಕ್ಕೆ ಹೋಗ್ತಾ ಇದ್ರೆ ಪಟ್ಟಣಗೆರೆ ಶೆಡ್ಗೆ 7 ಗಂಟೆ 15, 17 ನಿಮಿಷ ಈ ರೀತಿಯ ಸಂದರ್ಭದಲ್ಲಿ ರೀಚ್ ಆಗುವಂಥದ್ದು. ಅದರ ಕಂಟಿನ್ಯೂಸ್ ಆಗಿರುವಂತಹ ಫುಟೇಜಸ್ಗಳಿರುತ್ತೆ. ಫುಟೇಜಸ್ಗಳನ್ನ ಪೊಲೀಸರು ತೆಗೆದುಕೊಳ್ತಾರೆ ಮತ್ತು ಅದರ ಕಂಪ್ಯಾರಿಸೇಷನ್ ಏನಂತ ಹೇಳ್ತಾರೆ, FSL ರಿಪೋರ್ಟ್ಗಳು ಬರ್ತವೆ ಮತ್ತು ಅವರ ಕಾರ್ನ ನಂಬರ್ ಇರ್ಬೋದು, ಜೊತೆಗೆ ಕೆಲವೊಂದು ಟೈರ್ನ ಪ್ರಿಂಟ್ಗಳಿರ್ಬೋದು, ಇವೆಲ್ಲನೂ ಕೂಡ ಕಂಪ್ಯಾರಿಸೇಷನ್ ಅನ್ನ ಕೂಡ ಮಾಡುವಂಥದ್ದು. ಅರುಣ್, ಪಟ್ಟಣಗೆರೆ ಶೆಡ್ನಾಗ ಹೋದ ಸಂದರ್ಭದಲ್ಲಿ ಪಟ್ಟಣಗೆರೆಯ ಶೆಡ್ನಲ್ಲಿ ಸರಿಸುಮಾರು 2,000ಕ್ಕೂ ಹೆಚ್ಚು, ಅಂದ್ರೆ 5 ಎಕರೆ ಜಾಗ ಇದೆ, ಅದರಲ್ಲಿ 2,000ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜಸ್ಗಳಿದ್ದಾವೆ. ಅದರ ಒಳಗಡೆ ಹೋಗುವಂಥದ್ದು ಮತ್ತು ಹೊರಗಡೆ ಬರುವಂಥದ್ದಕ್ಕೆ ಪೂರಕವಾದ ಸಿಸಿಟಿವಿ ಫುಟೇಜಸ್ನ ಈಗಾಗಲೇ ಪೊಲೀಸರು ರಿಕವರ್ ಅನ್ನ ಮಾಡಿರುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ, ದರ್ಶನ್ ನಾನು ಅಲ್ಲಿರ್ಲಿಲ್ಲ ಅನ್ನೋದನ್ನ ತಿಳಿಸೋದಕ್ಕೆ ಅಥವಾ ನಾನು ಆತನ ಮೇಲೆ ಹಲ್ಲೆ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ರೀತಿಯ ಟ್ಯಾಕ್ಟಿಕ್ ಅನ್ನ ಪ್ಲೇ ಮಾಡುವಂತ ಸಾಧ್ಯತೆಗಳಿರ್ತವೆ. ಆದರೆ ಅದಕ್ಕೆ ಪೂರಕವಾಗಿ ನೆನೆ ಒಂದು FSL ರಿಪೋರ್ಟ್ ಕೂಡ ಬಂದಿರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆಗೊಳಗಾದಂತ ರೇಣುಕಾಸ್ವಾಮಿ ಏನಿದೆ, ರೇಣುಕಾಸ್ವಾಮಿಯ ರಕ್ತದ ಮಾದರಿಗಳು ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ ಮೇಲೆ ಸಿಕ್ಕಿರುವಂಥದ್ದು. ಇದೆಲ್ಲ ಕೂಡ ಒಂದರಿಂದ ಒಂದೊಂದು ಪಾಯಿಂಟ್ ಏನಿರ್ತವೆ ಅದು ಸಾಂದರ್ಭಿಕ ಸಾಕ್ಷ್ಯಗಳು ಅಂತ ಹೇಳ್ತೀವಿ. ಆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಈಗಾಗಲೇ ಪೊಲೀಸರು ಸಂಗ್ರಹವನ್ನ ಮಾಡಿದ್ದಾರೆ. ಈಗ ಅದರ ಅನಾಲಿಸಿಸ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ FSL ನ ರಿಪೋರ್ಟ್ ನ ಅನಾಲಿಸಿಸ್ ನ ಹಿಡ್ಕೊಂಡು ಈಗ ಒಂದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಈಗ ಯಾವ ದೋಷಾರೋಪ ಪಟ್ಟಿಯನ್ನ ಎಷ್ಟು ಸ್ಟ್ರಾಂಗ್ ಆಗಿ ಹಾಕ್ತಾರೆ, ಅದೇ ಕೊನೆಗೆ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಡುವಂಥದ್ದು, ಅದೇ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುವಂಥದ್ದು ದೋಷಾರೋಪ ಪಟ್ಟಿಯೇ. ಅಕಸ್ಮಾತ್ ದೋಷಾರೋಪ ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳು ಅಥವಾ ತಪ್ಪುಗಳೇನಾದ್ರೂ ಆದ್ರೆ ಅದರಿಂದನೇ ಬಚಾವಾಗತ್ತೆ ಸಾಧ್ಯತೆಗಳಿರ್ತವೆ. ಆದ್ರೆ ಪೊಲೀಸರು ಆ ಚಾನ್ಸ್ ಅನ್ನ ತೆಗೆದುಕೊಳ್ಳಲ್ಲ. FSL ನ ರಿಪೋರ್ಟ್ ಇರ್ಬೋದು, ಜೊತೆಗೆ ಐ ವಿಟ್ನೆಸ್ಗಳಿರ್ಬೋದು, ಜೊತೆಗೆ 164 ಸ್ಟೇಟ್ಮೆಂಟ್ಗಳಿರ್ಬೋದು, ಇದೆಲ್ಲಾನು ಕೂಡ ಕಂಪ್ಯಾರಿಸೇಷನ್ ಅನ್ನ ಮಾಡಿ ಒಂದು ದೋಷಾರೋಪ ಪಟ್ಟಿಯನ್ನ ತಯಾರು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾರೆ ಅಂತದ್ದು. ಅರುಣ್, ಓಕೆ ಮುರಳೀಧರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.